ಹೆಲ್ದಿ ಲೈಫ್ ಸ್ಟೈಲ್ ಬಿಲ್ಡ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೆ, ಬಟ್ ಎಂಡ್ ಆಯಿತು ಟೋಟಲಿ ಆಪೋಸಿಟ್. ಬೆಳಗ್ಗೆನೆ ಫುಲ್ ಮೋಟಿವೇಶನಿಂದ ಇದ್ದು ನಮ್ಮಮ್ಮನ ಬೆಳ್ಳಾಡಿ ಪೇಚಾಡಿ ವಾಕಿಂಗ್ ಕರ್ಕೊಂಡು ಹೋದೆ. ವಾಕಿಂಗ್ ಮಾಡ್ತಾ ಮಾಡ್ತಾ ಇಲ್ಲಿ ಒಂದು ಹೊಸ ಥರ ಹೂವು ನೋಡಿದ್ವಿ. ಇದು ಯಾವ ಹೂವು ಅಂತ ನಮಗಂತೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸ್ಟ್ರಿಕ್ಟಾಗಿ 1 ಅವರ್ ವಾಕಿಂಗ್ ಮಾಡಿದ್ಮೇಲೆ ನಾವಿಲ್ಲಿ ತರಕಾರಿ ಅಂಗಡಿಗೆ ಬಂದಿದ್ವಿ. ಫುಲ್ ಮೋಟಿವೇಶನ್ ಇತ್ತು ನನಗೆ, ಅದಕ್ಕೆ ನಮ್ಮ ಅಮ್ಮಂಗೆ ಕ್ಯಾರೆಟು, ಕ್ಯಾಪ್ಸಿಕಮ್ ಅದು ಇದು ಅಂದ್ಕೊಂಡು ಎಲ್ಲ ತರಕಾರಿ ಕೊಟ್ಟೆ. ಅದ್ರ ಜೊತೆಗೆ ವಾಪಸ್ ಬರ್ತಾ ಎಳ್ನೀರು ಕುಡಿದೆ. ಆ್ಯಂಡ್ ವಾಪಸ್ ಬರ್ತಾ ಸನ್ರೈಸ್ ವಾಸ್ ಸೋ ಬ್ಯೂಟಿಫುಲ್. ಇಟ್ ಲಿಟ್ರಲಿ ಫೆಲ್ ಲೈಕ್ ಮೇನ್ ಕ್ಯಾರೆಕ್ಟರ್. ಮನೆಗೆ ಬಂದಮೇಲೆ ರಾಜ್ಮಾ ಚಾವಲ್ ತಿಂದೆ. ರಾಜ್ಮಾ ಚಾವಲ್ ತಿಂದು ರೆಡಿಯಾಗಿ ಕಾಲೇಜ್ಗೆ ಹೊರಟೆ. ಸ್ವಲ್ಪ ಲೇಟ್ ಆಗಿತ್ತು ಕಾಲೇಜ್ಗೆ ಹೋಗೋಕ್ಕೆ, ಸೊ ಅದರಲ್ಲಿ ನಾನು ಬ್ಲಾಗ್ ಮಾಡೋದೇ ಮರ್ತೋದೆ. ಆ್ಯಂಡ್ ಮನೆಗೆ ಬಂದಮೇಲೆ ಬೇಲ್ಪುರಿನ ತಿಂದೆ. ನಮ್ಮ ಅಕ್ಕ ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಇಟ್ ಈಸ್ ಕೈಂಡ್ ಆಫ್ ಹೆಲ್ದಿಶ್. ಬಟ್ ದ ಪ್ಲಾಟ್ ಟ್ವಿಸ್ಟ್ ಏನಂದರೆ, ನಮ್ಮ ಅಕ್ಕ ಮನೇಲಿ ಐಸ್ ಕ್ರೀಮ್ ಮಾಡಿದರು. ಐಸ್ ಕ್ರೀಮ್ ಅಂದರೆ ಯಾರಿಗೆ ಇಷ್ಟ ಇಲ್ಲ. ಸೊ ಇಲ್ಲೇ ಏನು ಡಯಟ್ ಗೇಟ್ ಏನು ಮಾಡೋದು ಬೇಡ ಅಂತ ಹಂಗಲೇ ಬಿಟ್ಬಿಟ್ಟೆ. ಆ್ಯಂಡ್ ಹಿಂಗೆ ಕಡ್ಡಿ ಎತ್ತಕ್ಕೆ ಹೋದ್ರೆ ನೋಡಿದ್ರೆ ಇನ್ನೂ ಆಗಿರಲಿಲ್ಲ ಐಸ್ ಕ್ರೀಮ್. ಪರವಾಗಿಲ್ಲ ಬಿಡು ಅಂತ ಟೇಸ್ಟ್ ಮಾಡಿದ್ರೆ, ಬಟ್ ದ ಟೇಸ್ಟ್ ನನ್ನ ಮುಖದಲ್ಲೇ ನಿಮಗೆ ಗೊತ್ತಾಗ್ತಿದೆ ಹೆಂಗಿದೆ ಟೇಸ್ಟು ಅಂತ. ಗಣೇಶ ಹಬ್ಬಕ್ಕೆ ಕರ್ಜಿಕಾಯಿ ಮಾಡ್ತಾರಲ್ಲ, ಅದ್ರ ಫಿಲ್ಲಿಂಗ್ ಟೇಸ್ಟ್ ಇತ್ತು. ಐಸ್ ಕ್ರೀಮ್ ಥರ ಅಂತೂ ಇಲ್ಲೇ ಇರಲಿಲ್ಲ. ಆ್ಯಂಡ್ ಅಗೇನ್ ಡಿನ್ನರ್ಗೆ ನಮ್ಮಮ್ಮ ನನಗೆ ಒಬ್ಬಟ್ಟಿಂದ ಸರ್ಪ್ರೈಸ್ ಮಾಡಿದ್ರು. ಇಲ್ಲೇ ನಂದು ಡಯಟ್ ಗೇಟ್ ಎಲ್ಲ ಹೋಯ್ತು. ಅದಕ್ಕೆ ಬೇಜಾರು ಮಾಡ್ಕೊಂಡಿರ, ನಾಳೆ ನೋಡ್ಕೊಳ್ಳೋಣ ಹೇಳು ಹೆಲ್ದಿ ಲೈಫ್ ಸ್ಟೈಲ್, ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಒಬ್ಬಟ್ಟು ತಿಂದೆ. ನಂದಂತೂ ಹೆಲ್ದಿ-ಇಶ್ ಲೈಫ್ ಸ್ಟೈಲ್ ಸ್ಟಾರ್ಟ್ ಮಾಡೋದ್ರಲ್ಲಿ ಫ್ಲಾಪ್ ಆಯಿತು. ನಿಮ್ಮದು ಹೀಗೆ ಆಗುತ್ತಾ ಹೇಳಿ. ಓಕೆ.